ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಭಾರತದ 4ನೇ ಅರಿಹಂತ್ ವರ್ಗದ ಅಣುಜಲಂತರ್ಗಾಮಿ INS ಹರಿಸೂದನ್ ಸಮುದ್ರ ಪರೀಕ್ಷೆಯಲ್ಲಿ 2027ರಲ್ಲಿ ಭಾರತೀಯ ನೌಕಾಪಡೆಯಲ್ಲಿ ಸೇರ್ಪಡೆ ಸಾಧ್ಯತೆ. ಭಾರತ ತನ್ನ ಸ್ವದೇಶಿ ಅಣು ಜಲಂತರ್ಗಾಮಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಐತಿಹಾಸಿಕ ಮೈಲುಗಲ್ಲನ್ನು ತಲುಪಿದೆ. ಭಾರತದ 4ನೇ ಹಾಗೂ ಕೊನೆಯ ಅರಿಹಂತ್ ವರ್ಗದ ಅಣುಶಕ್ತಿ ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಂತರ್ಗಾಮಿ. ಈಗ S4 ಸ್ಟಾರ್ ಎಂದು ಗುರುತಿಸಲ್ಪಟ್ಟಿರುವ ಈ ಅತ್ಯಾಧುನಿಕ ಸಬ್ಮೆರಿನ್ಗೆ ಭವಿಷ್ಯದಲ್ಲಿ INS ಹರಿಸೂದನ್ ಎಂಬ ಹೆಸರನ್ನು ನೀಡುವ ಸಾಧ್ಯತೆ ಇದೆ. 2024ರ ಅಕ್ಟೋಬರ್ 16ರಂದು ವಿಶಾಖಪಟ್ಟಣಂನ ಶಿಪ್ ಬಿಲ್ಡಿಂಗ್ ಸೆಂಟರ್ನಲ್ಲಿ ಈ ಜಲಂತರ್ಗಾಮಿಯನ್ನು ಯಶಸ್ವಿಯಾಗಿ ನೀರಿಗೆ ಇಳಿಸಲಾಯಿತು. ಇದೀಗ ಇದು ಕಠಿಣ ಸಮುದ್ರ ಪರೀಕ್ಷೆಗಳನ್ನು ಎದುರಿಸುತ್ತಿದ್ದು 2027ರ ಒಳಗೆ ಭಾರತೀಯ ನೌಕಾಪಡೆಯಲ್ಲಿ ಅಧಿಕೃತವಾಗಿ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ. ಈ ಅಭಿವೃದ್ಧಿಯೊಂದಿಗೆ ಭಾರತದ ಮೊದಲ ತಲೆಮಾರಿನ ಅರಿಹಂತ್ ವರ್ಗದ ಅಣು ಜಲಂತರ್ಗಾಮಿಯ ಕ್ಲಾಸ್ ಪೂರ್ಣಗೊಳ್ಳಲಿದೆ. ಇದು ಭಾರತದ ಸಮುದ್ರ ಆಧಾರಿತ ಅಣುತಡೆ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ. ಹರಿಸೂದನ್ ಎಂಬ ಪದದ ಅರ್ಥ ಶತ್ರುಗಳನ್ನು ಸಂಹರಿಸುವವನು. ಇದೇ ರೀತಿಯಾಗಿ INS ಅರಿಹಂತ್, INS ಹರಿಗಾಟ್ ಮತ್ತು INS ಹರಿಧಮನ್ ಎಂಬ ಹಿಂದಿನ ಜಲಂತರ್ಗಾಮಿಗಳ ಹೆಸರನ್ನು ಶತ್ರು ನಾಶಕ ಅರ್ಥವನ್ನು ಹೊಂದಿವೆ. ಈ ಜಲಂತರ್ಗಾಮಿಯನ್ನು ಭಾರತದ ಅಡ್ವಾನ್ಸ್ಡ್ ಟೆಕ್ನಾಲಜಿ ವೆಸೆಲ್ ಅಥವಾ ATV ಯೋಜನೆಯಡಿ ನಿರ್ಮಿಸಲಾಗಿದೆ. ವಿಶೇಷವಾಗಿ ಇದರಲ್ಲಿನ 80ರಿಂದ 90% ಭಾಗ ಸ್ವದೇಶಿ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿದ್ದು ಭಾರತದ ರಕ್ಷಣಾ ಕ್ಷೇತ್ರದ ಆತ್ಮನಿರ್ಭರತೆ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿದೆ. S4 ಸ್ಟಾರ್ ಹಿಂದಿನ ಅರಿಹಂತ್ ವಿನ್ಯಾಸದ ಉದ್ದವಾದ ಮತ್ತು ಹೆಚ್ಚು ಸಾಮರ್ಥ್ಯ ಹೊಂದಿದ ಆವೃತ್ತಿಯಾಗಿದೆ. ಇದರಲ್ಲಿ ಹೆಚ್ಚು ಸಂಖ್ಯೆಯ K4 ಸಬ್ಮೆರಿನ್ ಲಾಂಚ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊತ್ತು ಸಾಗುವ ಸಾಮರ್ಥ್ಯವಿದೆ. ಇದರಿಂದ ದೂರದ ಗುರಿಗಳ ಮೇಲೆ ದಾಳಿ ನಡೆಸುವ ಸಾಮರ್ಥ್ಯ ಹಾಗೂ ದೀರ್ಘಕಾಲ ಸಮುದ್ರದಲ್ಲಿ ಕಾರ್ಯಾಚರಣೆ ನಡೆಸುವ ಶಕ್ತಿ ಹೆಚ್ಚಲಿದೆ. ಇದರ ಸೇರ್ಪಡೆಯಿಂದ ಭಾರತ ಒಂದೇ ಸಮಯದಲ್ಲಿ ಹಲವಾರು SSBN ಅಣು ಜಲಂತರ್ಗಾಮಿಗಳನ್ನು ಕಾರ್ಯಾಚರಣೆಯಲ್ಲಿ ಇರಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಇನ್ನಷ್ಟು ಹತ್ತಿರವಾಗಲಿದೆ. ಇದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ವಿಶ್ವಾಸಾರ್ಹ ಅಣುತಡೆ ಸಾಮರ್ಥ್ಯಕ್ಕೆ ಅತ್ಯಂತ ಮುಖ್ಯವಾದ ಅಂಶವಾಗಿದೆ. INS ಹರಿಸೂದನ್ನ ಸಮುದ್ರ ಪರೀಕ್ಷೆಗಳು 2025ರ ಕೊನೆಯಲ್ಲಿ ಪ್ರಾರಂಭವಾಗಿವೆ. ಈ ಪರೀಕ್ಷೆಗಳ ಸಮಯದಲ್ಲಿ ಅದರ ಅಣುಚಾಲಿತ ಪ್ರೊಪಲ್ಷನ್ ವ್ಯವಸ್ಥೆ, ಯುದ್ಧ ವ್ಯವಸ್ಥೆಗಳು, ಕ್ಷಿಪಣಿ ನಿರ್ವಹಣೆ ಮತ್ತು ಸಮುದ್ರದಲ್ಲಿನ ಸ್ಥಿರತೆಯನ್ನು ಪರೀಕ್ಷಿಸಲಾಗುತ್ತಿದೆ. ರಕ್ಷಣಾ ತಜ್ಞರುಗಳ ಪ್ರಕಾರ ಈ ಟ್ರಯಲ್ಸ್ ಸುಮಾರು 1 ವರ್ಷ ಮುಂದುವರಿಯುವ ಸಾಧ್ಯತೆ ಇದೆ. ಭಾರತೀಯ ನೌಕಾಪಡೆಯ ಯೋಜನೆಯ ಪ್ರಕಾರ 4 ಅರಿಹಂತ್ ವರ್ಗದ ಜಲಂತರ್ಗಾಮಿಗಳು ವಿವಿಧ ಹಂತಗಳಲ್ಲಿ ಕಾರ್ಯಾಚರಣೆಗೆ ಸಿದ್ಧವಾಗಲಿವೆ. ಇದು ಭಾರತದ ಅಡಿಗಡಲಿನ ಅಣುಶಕ್ತಿಯನ್ನು ಇನ್ನಷ್ಟು ಬಲಪಡಿಸಲಿದೆ. ಈಗ ಇದರ ತಾಂತ್ರಿಕ ಸಾಮರ್ಥ್ಯಗಳ ಬಗ್ಗೆ ನೋಡೋಣ ಬನ್ನಿ. ಈ ಜಲಂತರ್ಗಾಮಿ ನೌಕೆ ಸುಮಾರು 7,000 ಟನ್ ತೂಕ ಹೊಂದಿದೆ. ಇದರ ಉದ್ದ ಸುಮಾರು 130 ಮೀಟರ್. ಇದರಲ್ಲಿ 83 ಮೆಗಾವ್ಯಾಟ್ ಸಾಮರ್ಥ್ಯದ ಕಾಂಪ್ಯಾಕ್ಟ್ ಲೈಟ್ ವಾಟರ್ ರಿಯಾಕ್ಟರ್ ಅನ್ನು ಅಳವಡಿಸಲಾಗಿದೆ. ಈ ಅಣು ರಿಯಾಕ್ಟರ್ ಹಿಂದಿನ ಪೀಳಿಗೆಗಿಂತ ಕಡಿಮೆ ಶಬ್ದ ಉತ್ಪಾದಿಸುವುದರಿಂದ ಶತ್ರುಗಳಿಗೆ ಪತ್ತೆ ಹಚ್ಚುವುದು ತುಂಬ ಕಷ್ಟವಾಗುತ್ತದೆ. ಇದು ಮೇಲ್ಮೈಯಲ್ಲಿ ಗಂಟೆಗೆ 22ರಿಂದ 28 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು. ನೀರಿನ ಆಳದಲ್ಲಿ ಇದರ ಗರಿಷ್ಠ ವೇಗ ಗಂಟೆಗೆ ಸುಮಾರು 44 ಕಿಲೋಮೀಟರ್. ಇದರ ಕಾರ್ಯಾಚರಣೆಯ ವ್ಯಾಪ್ತಿ ಬಹುತೇಕ ಅನಿಯಮಿತವಾಗಿದೆ. ಆಹಾರ ಮತ್ತು ನಿರ್ವಹಣೆ ಹೊರತುಪಡಿಸಿ ಇಂಧನದ ಮಿತಿ ಇಲ್ಲ. ಈ ಜಲಂತರ್ಗಾಮಿಯಲ್ಲಿ USHUS ಸೋನಾರ್ ಮತ್ತು ಪಂಚೇಂದ್ರಿಯ ಅಂಡರ್ ವಾಟರ್ ಸಿಸ್ಟಮ್ ಸೇರಿದಂತೆ ಅತ್ಯಾಧುನಿಕ ಸಂವೇದಕ ವ್ಯವಸ್ಥೆಗಳನ್ನು ಅಳವಡಿಸಲ್ಪಟ್ಟಿವೆ. ಇದರಲ್ಲಿ 533 ಮಿಲಿಮೀಟರ್ ಗಾತ್ರದ 6 ಟಾರ್ಪಿಡೋ ಟ್ಯೂಬ್ಗಳು ಇದ್ದು, ಟಾರ್ಪಿಡೋಗಳು, ಕ್ರೂಸ್ ಮಿಸೈಲ್ಗಳು ಅಥವಾ ಸಮುದ್ರ ಗಣಿ ಸ್ಫೋಟಕಗಳನ್ನು ಹೊತ್ತು ಸಾಗುವ ಸಾಮರ್ಥ್ಯವಿದೆ. ಅತ್ಯಂತ ಪ್ರಮುಖ ವಿಷಯವು ಏನು ಅಂದರೆ ಇದರಲ್ಲಿರುವ 8 ವರ್ಟಿಕಲ್ ಲಾಂಚ್ ಸಿಸ್ಟಮ್ ಟ್ಯೂಬ್ಗಳು. ಇವುಗಳಲ್ಲಿ 24 K-15 ಸಾಗರಿಕ ಕ್ಷಿಪಣಿಗಳು ಅಥವಾ 8 K-4 ಕ್ಷಿಪಣಿಗಳನ್ನು ಹೊತ್ತು ಸಾಗಬಲ್ಲದು.
K-15 ಸಾಗರಿಕಾ ಕ್ಷಿಪಣಿಯ ವ್ಯಾಪ್ತಿ ಸುಮಾರು 750 ಕಿಲೋಮೀಟರ್, K-4 ಕ್ಷಿಪಣಿಯ ವ್ಯಾಪ್ತಿ ಸುಮಾರು 3500 ಕಿಲೋಮೀಟರ್. ಭವಿಷ್ಯದಲ್ಲಿ ಇದಕ್ಕೆ 6000 ಕಿಲೋಮೀಟರ್ ವ್ಯಾಪ್ತಿಯ K-5 ಕ್ಷಿಪಣಿಗಳನ್ನು ಅಳವಡಿಸುವ ಸಾಧ್ಯತೆ ಇದೆ. ಎರಡು 2012ರ ವೇಳೆಗೆ ಭವಿಷ್ಯದ S-5 ಅಣು ಜಲಂತರ್ಗಾಮಿ ಯೋಜನೆ ಅಭಿವೃದ್ಧಿಯ ಹಂತದಲ್ಲಿದ್ದ ಕಾರಣ ಉತ್ಪಾದನಾ ಸರಪಳಿ ನಿಲ್ಲದಂತೆ ಈ S-4 ಸ್ಟಾರ್ ಯೋಜನೆಗೆ ಅನುಮೋದನೆ ನೀಡಲಾಗಿತ್ತು. ಈಗ ಅದು ಭಾರತದ ಅಣು ಸಮುದ್ರ ಶಕ್ತಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಲಿದೆ. ವರದಿಗಳ ಪ್ರಕಾರ INS ಹರಿಸುದನ್ ಆರಂಭದಲ್ಲಿ ವಿಶಾಖಪಟ್ಟಣದಲ್ಲೇ ನೆಲೆಸಲಿದೆ. ನಂತರ ಅದನ್ನು ಭಾರತದ ಹೊಸ ರಹಸ್ಯ ಅಣು ಜಲಂತರ್ಗಾಮಿ ನೆಲೆ INS ವರ್ಷಾಗೆ ಸ್ಥಳಾಂತರಿಸುವ ಸಾಧ್ಯತೆ ಇದೆ. 2026ರ ಜನವರಿಯಲ್ಲಿ ಬಂದ ಮಾಹಿತಿಯ ಪ್ರಕಾರ S-4 ಸ್ಟಾರ್ಗೆ ಅಧಿಕೃತವಾಗಿ INS ಹರಿಸುದನ್ ಎಂಬ ಹೆಸರನ್ನು ಭಾರತೀಯ ನೌಕಾಪಡೆಯು ನಾಮಕರಣ ಸಮಿತಿ ಶಿಫಾರಸು ಮಾಡಿದೆ. ಆದರೆ ಅಂತಿಮ ಅನುಮೋದನೆ ರಕ್ಷಣಾ ಸಚಿವಾಲಯ ಮತ್ತು ಭಾರತದ ರಾಷ್ಟ್ರಪತಿಗಳಿಂದ ಬರಬೇಕಿದೆ. ಒಟ್ಟಾರೆ ನೋಡಿದರೆ INS ಹರಿಸುದನ್ ಭಾರತದ ಅಣು ತ್ರಿವಿಧ ದಾಳಿ ಶಕ್ತಿ ಅಂದರೆ ನ್ಯೂಕ್ಲಿಯರ್ ಟ್ರಯಾಡ್ನಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಲಿದೆ. ಇದು ಭಾರತದ ಸಮುದ್ರ ಆಧಾರಿತ ಅಣು ತಡೆ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಜಗತ್ತಿನ ಅತ್ಯಾಧುನಿಕ ನೌಕಾ ತಂತ್ರಜ್ಞಾನ ಹೊಂದಿದ ರಾಷ್ಟ್ರಗಳ ಸಾಲಿನಲ್ಲಿ ಭಾರತವನ್ನು ಇನ್ನಷ್ಟು ಬಲವಾಗಿ ನಿಲ್ಲಿಸಲಿದೆ. INS ಹರಿಸುದನ್ ಅರಿಹಂತ್ ಕ್ಲಾಸ್ನ ಕೊನೆಯ ಸಬ್ಮೆರಿನ್ ಆದ ನಂತರ ಭಾರತ ಈಗ ಮುಂದಿನ ಪೀಳಿಗೆಯ S-5 ಕ್ಲಾಸ್ SSBNನ ಮೇಲೆ ಕಣ್ಣಿಟ್ಟಿದೆ. ಅದು ಇನ್ನಷ್ಟು ದೊಡ್ಡದು, ಇನ್ನಷ್ಟು ಶಕ್ತಿಶಾಲಿ ಆಗಿರುತ್ತದೆ. INS ಹರಿಸುದನ್ ಆ ದೊಡ್ಡ ಹೆಜ್ಜೆಗೆ ಒಂದು ಮಹತ್ವದ ಸೇತುವೆ. ಸ್ನೇಹಿತರೆ, 2016ರಲ್ಲಿ INS ಅರಿಹಂತ್ ಕಮಿಷನ್ ಆದಾಗ ಭಾರತ ನ್ಯೂಕ್ಲಿಯರ್ ಸಬ್ಮೆರಿನ್ಗಳ ಕ್ಲಬ್ಗೆ ಸೇರಿತ್ತು. ಈಗ 10 ವರ್ಷಗಳಲ್ಲಿ 4 ನ್ಯೂಕ್ಲಿಯರ್ ಸಬ್ಮೆರಿನ್ಸ್ಗಳು, ಅದು 80%ಕ್ಕಿಂತ ಹೆಚ್ಚು ಇಂಡಿಜಿನಿಯಸ್ ಕಂಟೆಂಟ್ನೊಂದಿಗೆ. ಇದು ಸಣ್ಣ ಸಾಧನೆ ಅಲ್ಲ. INS ಹರಿಸುದನ್ 2027ರಲ್ಲಿ ಕಮಿಷನ್ ಆದ ದಿನ ಭಾರತದ ಸಮುದ್ರ ಶಕ್ತಿ ಮತ್ತೊಂದು ಮಟ್ಟಕ್ಕೆ ಏರಲಿದೆ. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.